ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಸಂಭವಿಸಿದ ಸರಣಿ ಸಾವುಗಳ ಹಿನ್ನೆಲೆ ದಲಿತ ಸಂಘರ್ಷ ಸಮಿತಿ, ರಾಜ್ಯ ಸಂಘಟನಾ ಸಂಚಾಲಕರಾದ ನಿಂಗರಾಜ ಮಲ್ಲಾಡಿ ಮತ್ತು ಜಿಲ್ಲಾ ಸಫಾಯಿ ಕರ್ಮಚಾರಿ ವಿಚಕ್ಷಣ ಜಾಗೃತ ಸಮಿತಿ ಶಾಶ್ವತ ಸದಸ್ಯರಾದ ಕೆನಂಜಪ್ಪ ಬಸವನಗುಡಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ನೀಡುತ್ತಿರುವ ಚಿಕಿತ್ಸೆಯಲ್ಲಿ ಸುಧಾರಣೆ ತರಬೇಕು ಮತ್ತು ಈ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳ ಕೊರತೆಯಿದೆ. ಕೂಡಲೇ ಅಗತ್ಯವಿರುವ ವೈದ್ಯರ ನೇಮಕ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಸರ್, ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಸರ್ಕಾರಕ್ಕೆ ಒಂದು ವಿಶೇಷವಾಗಿ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಅದು ನಮ್ಮ ಸನ್ಮಾನ್ಯ ಡಾಕ್ಟರ್ ಶರಣ ಪ್ರಕಾಶ್ ಆರ್ ಪಟೇಲ್ರವರಿಗೆ, ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ಕಳೆದ 3 ದಿನಗಳ ಹಿಂದೆ ಇಲ್ಲಿ ಸರಣಿ ಸಾವುಗಳಾಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆ ವಿಚಾರವಾಗಿ ಅದು ನಮ್ಮ ವೈದ್ಯಕೀಯ ಅಧೀಕ್ಷಕರು ಮತ್ತು RMO ಅವರು ಕೂಡ ವಿಚಾರನ ಹೇಳಿದ್ರು. ಏನಂತ, ಇಲ್ಲಿ ವಯಸ್ಸಾಗಿತ್ತು, ಸಹಜ ಸಾವಿತ್ತು, ಎಲ್ಲೋ ಆಗದೇ ಇಲ್ಲಿ ಬಂದು ಆಗಿತ್ತಂತ. ಏನೋ ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ ಮತ್ತು ಈಗಾಗಲೇ ಕೂಡ ಅದು ಅದ್ರ ಬಗ್ಗೆ ಗೊತ್ತಾಗುತ್ತೆ. ಜಯದೇವ ಆಸ್ಪತ್ರೆ ಮೇಲೆ ಬಡವರ ಒಂದು ಆಸ್ಪತ್ರೆ ಅನ್ನೋದು ಕೂಡ ನಮಗೂ ಕೂಡ ಅರಿವಿದೆ. ಅದು ಹಿಂದೆ ಯಾರೋ ದೊಡ್ಡವ್ರಿಗೆಲ್ಲ ಮಾಡ್ತಾಯಿದ್ರು, ಬಟ್ ಈಗ ಜಯದೇವ ಅಂದರೆ ಒಂದು ಬಡವರಿಗೆ ಹತ್ತಿರದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಅರಿವಿದೆ. ಹಾಗಾಗಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ವಿಶೇಷವಾಗಿ ಇವತ್ತು ನಾವು ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ಇಲ್ಲಿ ಹೆಚ್ಚುವರಿ ಸಿಬ್ಬಂದಿಗಳಿಲ್ಲ, ಸ್ವಚ್ಛತಾ ಸಿಬ್ಬಂದಿಗಳು ಕಡಿಮೆ ಇದ್ದಾರೆ, ಮತ್ತು ನರ್ಸ್ ಸಿಬ್ಬಂದಿ ಇರ್ಬೋದು, ಮತ್ತು ವೈದ್ಯಕೀಯ ಡಾಕ್ಟ್ರುಗಳು, ಸರ್ಜನ್ಸು ಬರೀ 19 ಜನ ಮಾತ್ರ ಇರ್ತಕ್ಕಂಥದ್ದು. 900 ಜನ ಪೇಷಂಟ್ ಬರ್ತಾರೆ. ಅಲ್ಲಿ 900 ಜನಕ್ಕೆ ಬರೀ 19 ಜನ ಸರ್ಜನ್ ಏನು ಮಾಡೋಕ್ಕೆ ಸಾಧ್ಯ? ಅದು ಸರ್ಕಾರ ಎಚ್ಚೆತ್ತು ಇಲ್ಲಿಗೆ ಹೆಚ್ಚುವರಿ ವೈದ್ಯರನ್ನು ಹಾಕಬೇಕಂತ ಕೇಳ್ಕೊಳ್ತಾ, ಮತ್ತು ನಮ್ಮ ನಿಂಗರಾಜ್ ಮಲ್ಲಾಡಿಯವರು ರಾಜ್ಯ ಸಂಘಟನಾ ಸಂಚಾಲಕರು ಕೂಡ ಇನ್ನೂ ಹೆಚ್ಚು ಮುಂದುವರೆದು ಮಾತಾಡ್ತಾರೆ. ನಿಂಗರಾಜ್ ಮಲ್ಲಾಡಿ ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು. ಇಷ್ಟೇ ನಮ್ಮದು ಮನವಿ. ಮೈಸೂರು ಜಿಲ್ಲೆಯಲ್ಲಿ ಜಯದೇವ ಆಸ್ಪತ್ರೆ ಅಂದರೆ ಇದು ಬಡವರ ಹಾರ್ಟ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಬಹಳ ವರ್ಷಗಳಿಂದ ಬಡವರು, ಅಸಹಾಯಕರು, ತುಂಬ ದಿಕ್ಕುದನಿ ಇಲ್ಲದೆ ಇರುವಂಥ ಅನೇಕ ರೋಗಿಗಳಿಗೆ ಇಲ್ಲಿ ಗುಣಮುಖವಾಗಿರೋದು ಉಂಟು. ಅಷ್ಟೇ ಯಾಕೆ ನಮ್ಮ ಅಲೆಮಾರಿ ಸಮುದಾಯದ ವೆಂಕಟೇಶ್ ಇಲ್ಲಿದ್ದಾನೆ. ಈತನಿಗೆ ಹಾರ್ಟು ಸಂಬಂಧಿ ಕಾಯಿಲೆ ಬಂದಾಗ ತುಂಬ ಕಡಿಮೆ ಖರ್ಚಿನಲ್ಲಿ ಈತ ಗುಣಮುಖನಾಗಿ ಇಲ್ಲೇ ನಿಂತಿದ್ದಾನೆ. ಈ ಆಸ್ಪತ್ರೆ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಸ್ವಚ್ಛತೆ ಇತ್ತು, ನಂಬಿಕೆ ಇತ್ತು, ಘನತೆ, ಗೌರವ ಇತ್ತು ಈ ನಮ್ಮ ಆಸ್ಪತ್ರೆ ಬಗ್ಗೆ. ಆದರೆ ಇತ್ತೀಚೆಗೆ ಕಳೆದ 3 ದಿನಗಳಲ್ಲಿ ಸರಣಿ ಸಾವು 11 ಜನ ಸತ್ತೋಗಿದ್ದಾರೆ. ಯಾಕೆ ಸತ್ತರು ಅನ್ನುವಂಥದ್ದು ಇವತ್ತು ನಮಗೆ ಬಹಳ ಒಂದು ಆತಂಕಕಾರಿಯಾದಂಥ ಒಂದು ವಿಷಯ ಆಗಿದೆ. ವೈದ್ಯಾಧಿಕಾರಿಗಳು ಹೇಳೋ ಪ್ರಕಾರ ವಯಸ್ಸಾಗಿತ್ತು ಅಥವಾ ಅವರು ಕಡಿಮೆ ಇದರಲ್ಲಿದ್ದರು, ಬೇರೆ ಬೇರೆ ಆಸ್ಪತ್ರೆಯಿಂದ ಬಂದಿದ್ದರು ಅನ್ನುವಂಥದ್ದು ರೀಸನ್ನ ಕೊಡ್ತಾರೆ. ಈ ರೀಸನನ್ನು ಒಪ್ಪಲಿಕ್ಕೆ ನಾವು ತಯಾರಿಲ್ಲ. ಯಾಕೆ ಅಂತಂದರೆ, ಒಬ್ಬ ಇಬ್ಬ ಸಾಯ್ಬೋದು, 11 ಜನ ಯಾಕೆ ಸಾಯೋಕ್ಕೆ ಸಾಧ್ಯ? ಏನಕ್ಕೆ ಈ ಥರ ಆಯಿತು? ಯಾರು ಇದಕ್ಕೆ ಕಾರಣಕರ್ತರು ಯಾರು ಅನ್ನುವಂಥದ್ದು ನಮಗೆ ಇವತ್ತು ಈ ಒಂದು ಆಸ್ಪತ್ರೆ ಮೇಲೇ ಒಂದು ರೀತಿಯ ಒಂದು ಆತಂಕ ಮತ್ತು ಅನುಮಾನ ಬರೋ ರೀತಿ ಇವತ್ತು ವ್ಯಕ್ತ ಆಗಿದೆ. ನಾವು ಪ್ರತಿಭಟನೆ ಮಾಡಬೇಕಾಗಿತ್ತು. ಆಸ್ಪತ್ರೆ ಘನತೆ, ಗೌರವ, ಇದು ನಮ್ಮ ಆಸ್ಪತ್ರೆ ಅನ್ನುವಂಥ ಭಾವನೆಯಿಂದ ಮನವಿ ಕೊಡ್ತಾ ಇದ್ದೀವಿ. ಏನು ಇವತ್ತು ಸರಣಿ ಸಾವುಗಳಾಗಿದೆಯೋ, ನಾವೇ ನೋಡಿದ ಪ್ರಕಾರ ಇತ್ತೀಚೆಗೆ ಶ್ರೀಮಂತರ, ಪ್ರಭಾವಿಗಳ, ರಾಜಕೀಯ ಒತ್ತಡಕ್ಕೆ ಒಳಗಾದಂಥವ್ರಿಗೆ ಹೆಚ್ಚು ಚಿಕಿತ್ಸೆ ಸಿಗ್ತಾ ಇದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅಸಹಾಯಕರು, ದಲಿತರು, ಮಹಿಳೆಯರು, ಅಂಗವಿಕಲರು, ಇವರಿಗೆ ಇಲ್ಲಿ ಸರಿಯಾದ ರೀತಿಯ ಒಂದು ಚಿಕಿತ್ಸೆ, ಗುಣಮಟ್ಟದ ಚಿಕಿತ್ಸೆ ನೆಗ್ಲೆಕ್ಟ್ ಮಾಡುವಂಥ ಒಂದು ಪದ್ಧತಿ ಆಗಿದೆ. ಒಂದು ಗ್ರೂಪ್ DBಯಿಂದ ಹಿಡಿದು ಎಲ್ಲ ಕಡೆನೂ ಕೂಡ ಸಣ್ಣ ಪುಟ್ಟ ದುಡ್ಡುಗಳನ್ನ ಕೀಳುವಂಥ ಒಂದು ಪದ್ಧತಿ ಇದೆ. ಕೂಡಲೇ ಇದು ನಿಲ್ಲಬೇಕು. ಇದು ನಮ್ಮ ಅಸ್ಮಿಯತೆ. ಇದು ಕರ್ನಾಟಕ, ನಮ್ಮ ರಾಜ್ಯದ ಈ ಆಸ್ಪತ್ರೆ ಯಾವುದೋ ಒಂದು ಬರೀ ಆಸ್ಪತ್ರೆ ಅಲ್ಲ. ಇದು ಬದಲಾಗಿ ಇದು ಒಂದು ರೀತಿಯ ಮನೆ ರೀತಿ ನಮ್ಮ ಸಮಾಜ ಇದನ್ನು ಒಪ್ಕೊಂಡಿದೆ. ಇಂಥ ಒಂದು ವ್ಯವಸ್ಥೆ ಏನಿದೆ ಇವತ್ತು ಅದನ್ನು ಕೂಡಲೇ ನಿಲ್ಲಿಸಬೇಕು. ಡಾಕ್ಟರ್ ಸದಾನಂದ ಅವರು ಮತ್ತು ನಮ್ಮ RMO ಅವರ ಡಾಕ್ಟರ್ ಪಶುಪತಿ ಅವರು ಬಂದು ಮನವಿ ತಗೊಳ್ತಾ ಇದ್ದೀರಿ ಸರ್. ಇದ್ರ ಬಗ್ಗೆ ನಾನು ಇಷ್ಟೇ ಹೇಳುವಂಥದ್ದು, ಯಾವ ಒಂದು ಬಡ ರೋಗಿಗಳಿಗೆ ದನಿನೇ ಇಲ್ವೋ, ಯಾರು ಕೇಳೋಕ್ಕೆ ಆಗೋಕ್ಕಿಲ್ವೋ ಅನ್ನೋವಂಥ ಮನೋಭಾವನೆ ಇದೆಯೋ, ಅಂಥವ್ರನ್ನ ಕೇಳುವಂಥ ದನಿಗಳು ಕೂಡ ಅಂಥವ್ರೇ ಹಿಡಿದು ಕೇಳುವಂಥ ಒಂದು ಪದ್ಧತಿ ಈ ಸಮಾಜದಲ್ಲಿ ಆಗ್ತದೆ. ಎಲ್ಲ ಇತಿಹಾಸದಲ್ಲೂ ಹಿಂಗೇ ಆಗಿರೋದು. ಅಂಥ ಜನರಿಗೆ ನೀವು ದಯಮಾಡಿ ಡಾಕ್ಟರ್ ಮಂಜುನಾಥ್ರವರು ಯಾವ ರೀತಿಯ ಒಂದು ಚಿಕಿತ್ಸೆ ಕೊಡ್ತಾಯಿದ್ರು, ಹಣ ಇಲ್ಲದೇ ಇದ್ರೂ ಚಿಕಿತ್ಸೆ
ದಿಕ್ಕಿಲ್ದೇ ಇದ್ರೂ ಚಿಕಿತ್ಸೆ, ಶ್ರೀಮಂತನಿಗೂ ಚಿಕಿತ್ಸೆ, ಬಡವನಿಗೂ ಚಿಕಿತ್ಸೆ, ಯಾರು ಇಲ್ಲದೆ ಇದ್ರೂ ಚಿಕಿತ್ಸೆ. ಇಂಥ ಪದ್ಧತಿ ಇತ್ತು, ಈಗ ಇಲ್ಲ. ಇಂಥದನ್ನು ನೀವು ಈಗ ಏನು ನಮ್ಮ ಇವ್ರು ಹೇಳ್ದಂಗೆ ಸಿಬ್ಬಂದಿ ಇರೋದು ನಿಮಗೆ ಸಂಬಂಧಪಟ್ಟಂಗೆ ನೀವು ಕೇಳಿ, ಸಿಬ್ಬಂದಿನ ನೀವು ಅದನ್ನು ಇದು ಮಾಡ್ಕೊಳ್ಳಿ. ಹಿಂದೆನೂ ಕೂಡ ಸಿಬ್ಬಂದಿ ಕೊರತೆ ಇತ್ತು, ಹಿಂದೆನೂ ಕೂಡ ಸಿಬ್ಬಂದಿಯ ಲೋಪ ಇತ್ತು. ಅದ್ಯಾಕೆ ಅಲ್ಲಿ ಗುಣಮುಖ ಚಿಕಿತ್ಸೆ ನಡೀತಿತ್ತು, ಅಲ್ಲಿ ಯಾಕೆ ಅಲ್ಲಿ ಸಕ್ಸಸ್ ಆಯ್ತಿತ್ತು, ಈಗ ಯಾಕಾಗಿಲ್ಲ? ಇದೆಲ್ಲ ಪ್ರಶ್ನೆ ಇದೆ. ನಮ್ಮ ಈ ಒಂದು ಅಸ್ಮಿಯತೆ ಆದಂಥ ನಮ್ಮ ಆಸ್ಪತ್ರೆ ಬಗ್ಗೆ, ಹಾರ್ಟ್ ಇರುವಂಥ ಆಸ್ಪತ್ರೆ ಬಗ್ಗೆ ನೀವು ಸುಧಾರಣೆಯನ್ನು ತರಬೇಕು. ಪ್ರಮಾಣಕ್ಕಿಂತ ಸುಧಾರಣೆ ತಗೊಬನ್ನಿ. ಬಡವರಿಗೂ ಕೂಡ ಇಲ್ಲಿ ಒಳ್ಳೆ ಚಿಕಿತ್ಸೆ ಸಿಗಬೇಕು, ಸಾವುಗಳು ನಿಲ್ಲಬೇಕು, ನೋವುಗಳು ನಿಲ್ಲಬೇಕು, ಭ್ರಷ್ಟಾಚಾರ ನಿಲ್ಲಬೇಕು. ಇದು ನಮ್ಮ ಒತ್ತಾಯ ಸರ್. ಇದನ್ನು ದಯಮಾಡಿ ನೀವು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಕಳಿಸ್ಕೊಡ್ಬೇಕು. ಕಳಿಸ್ಕೊಟ್ಟಿರೋ ಕಾಪಿಯನ್ನು ನಮಗೆ ಕೊಡಬೇಕು. ನಾವು ಕೂಡ ಅದನ್ನು ಫಾಲೋ ಮಾಡುವಂಥ ಕೆಲಸನ ನಾವು ಮಾಡ್ತೀವಿ. ಸ್ವಲ್ಪ ಹಿಂದೆ ಬನ್ನಿ ಸರ್, ಒಂದು ಫೋಟೋ ತಗೊಳ್ತೀವಿ. ಫೋಟೋ ತಗೊಳ್ಳಿ. ಶಂಕರ, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಾನು ಏನು ಹೇಳಬೇಕು ಅಂತ ಇದ್ದರೆ, ಇದು ಈ 11 ಸಾವುಗಳು ಏಕಕಾಲದಲ್ಲಾಗಿದೆ ಒಂದೇ ದಿನದಲ್ಲಿ ಅಂತೇಳಿ ತಾವೆಲ್ಲ ಇದು ಮಾಡಿದರೆ, ಇವರೆಲ್ಲ ನಿಂಗರಾಜ್ ಮಲ್ಲಾಡಿಯವರು ಮತ್ತು ರಂಜಪ್ಪರು ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದೊಂದು ಹೇಳಬೇಕು ಅಂದರೆ, ಈ ಥರ ಸಂದರ್ಭ ಬಂದಿಲ್ಲ, ಅದೊಂದು ಸಂದರ್ಭ ಅಂತ ಹೇಳ್ಬೇಕು ನಮಗೆ. ಆದರೆ ಎಲ್ಲ ಸುತ್ತಿರೋದೆಲ್ಲ ಎಲ್ಲ ಎಂಡ್ ಸ್ಟೇಜಲ್ಲಿ ಬಂದು ವಯಸ್ಸಾಗಿರೋರೆಲ್ಲ ಇದಾಗಿರೋದು. ಇಲ್ಲೆಲ್ಲ ಚಿಕಿತ್ಸೆ ಎಲ್ಲ ಸಿಗ್ತಾ ಇದೆ. ಎಮರ್ಜೆನ್ಸಿ ಕೇರ್ ಅಂತೂ ತುಂಬ ಚೆನ್ನಾಗಿ ಎಲ್ಲ ನಡೀತಾ ಇದೆ. ಎಮರ್ಜೆನ್ಸಿ ಕೇರ್ಗೆ ಏನೂ ಕೊರತೆ ಇಲ್ಲ. ಏನಂದರೆ ನಮ್ಮ OPD ಸರ್ವಿಸಲ್ಲಿ ಏನಾಗಿದೆ ಅಂತಂದರೆ, ನಮ್ಮ ಮಂಜುನಾಥ್ ಸರ್ ಅವರು ನಮಗೆ ಎಲ್ಲ ಐಡೆಂಟಿಫೈ ಮಾಡಿ ಹಾಸ್ಪಿಟ್ಲನ್ನು ಕಟ್ಟಿಸಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಪೋಸ್ಟ್ ಎಲ್ಲ ಹಾಕಿದರು. ಇತ್ತೀಚೆಗೆ ಎಲ್ಲರಲ್ಲೂ ಆತಂಕ ಜಾಸ್ತಿಯಾಗಿ ಎಲ್ಲ ಆಸ್ಪತ್ರೆಯಿಂದ ಎಲ್ಲ ಆರ್ಟ್ ಕಾಯಿಲೆ ಇರ್ಬೋದು ಅಂತೇಳಿ ಎಲ್ಲ ಕಡೆಯಿಂದ ಎಲ್ಲ 8 ಜಿಲ್ಲೆಯಿಂದ ಮಡಿಕೇರಿ ಇರ್ಬೋದು, ಮತ್ತು ಇವನ್ ರಾಮನಗರದಿಂದ ಬರ್ತಾರೆ, ಮಂಡ್ಯ, ಚಾಮರಾಜನಗರ, ಎಲ್ಲ ಕಡೆಯಿಂದ ಒಂದು 8 ಜಿಲ್ಲೆಯಿಂದ ಬರ್ತಾರೆ. 8 ಜಿಲ್ಲೆಯಿಂದ ಬಂದು ಪೇಷಂಟ್ದು ಸ್ವಲ್ಪ ಇದು ಜಾಸ್ತಿ ಆಗಿದೆ, ತುಂಬ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ OPD ಸೇವೆ ಸ್ವಲ್ಪ ಇದಾಗಿದೆ. ಅದನ್ನು ಒಪ್ಕೊಳ್ಳೋಣ, ಅದಕ್ಕೆ ಬರೆದಾಕಿದ್ದೀವಿ. ಪೇಷಂಟ್ ಎಲ್ಲ ಜಾಸ್ತಿ ಆಗಿದ್ದಾರೆ, ಅದಕ್ಕೋಸ್ಕರ ಎಕ್ಸ್ಟ್ರಾ ಡಾಕ್ಟರ್ಸ್ ಕೊಡಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಅವರು ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಆಗಲೇ ಆಲ್ರೆಡಿ ಸದ್ಯದಲ್ಲಿ ಅಪಾಯಿಂಟ್ ಮಾಡ್ತಾರೆ ಅಂತ ನಮ್ಮ ನಿರ್ದೇಶಕರು ಡಾಕ್ಟರ್ ದಿನೇಶ್ ಅವರು ಹೇಳಿದ್ದಾರೆ ಆಲ್ರೆಡಿ. ಮತ್ತು ಇನ್ನೊಂದು ಮಲ್ಲಾಡಿ ಸಾಹೇಬ್ ಹೇಳಿದ್ರು, ಏನು ಬಡವರು ಬಂದರೆ ಒಂಥರ ನೋಡೋದು, ಅದು ಪೊಲಿಟಿಷಿಯನ್ ಬಂದರೆ ಒಂಥರ ನೋಡೋದು, ಆ ಥರ ಮಾಡ್ತಾರೆ. ಆ ಥರ ದಯವಿಟ್ಟು ತಪ್ಪು ತಿಳ್ಕೊಬಿಡಿ, ಆ ಥರ ಏನು ನಡೀತಾ ಇಲ್ಲ ಇಲ್ಲಿ. ಇಲ್ಲ, ಸದಾನಂದ ಸಾಹೇಬರು ನೋಡಿ ಬಂದು ಬೇಕಾದ್ರೆ ಅವ್ರ ರೂಮ್ ಮುಂದೆ ನೋಡಿ ಎಂತೆಂಥವ್ರು ಕೂಳ್ತಿರ್ತಾರೆ ಅಂತ ನೋಡಿ, ಎಲ್ಲರನ್ನೂ ನೋಡಿ ಅವರು ಕಳಿಸ್ತಾರೆ. ಅವರು ಯಾರಿಗೋ ಏನು ತಾರತಮ್ಯ ಮಾಡಿಲ್ಲ. ಅದೊಂದು ಅಷ್ಟೇ. ಮನವಿ ಇದೆ ನಮ್ಗೆ. ಯಾಕೆ ನಮ್ಮ ತಾಯಿನೇ ಹಾರ್ಟ್ ಪೇಷಂಟ್ ಇದ್ರು, ತಾವೊಂದು ಅಡ್ಮಿಟ್ ಮಾಡೋದಂಥ ಸಂದರ್ಭದಲ್ಲಿ ಇಲ್ಲಿ ನೀವು ಹೇಳಿದ್ರೆ ಇನ್ಫ್ಲೂಯೆನ್ಸ್ ಇಲ್ಲ ಅಂತಂದ್ರೆ ನಮ್ಮ ತಾಯಿನೇ ಬದುಕ್ತಿರಲಿಲ್ಲ ಅವತ್ತೊಂದು ಸ್ಥಿತಿಲಿ. ಯಾಕೆ ಅಂತಂದರೆ ಇದು ಡಾಕ್ಟರ್ ಮಂಜುನಾಥ್ ಅವರೇ ಈ ಕಾಲ್ ತಗೊಂಡು ಸುವರ್ಣ ನ್ಯೂಸ್ನ ಕರೆಸ್ತವ್ರೆ. ನಾವು ಫಸ್ಟ್ ಇಲ್ಲಿ ಸಿಬ್ಬಂದಿ ವರ್ಗದವ್ರ ಕೊರತೆ ತುಂಬ ಇದೆ ಸರ್. ಯಾಕೆ ಅಂತಂದರೆ ನನಗೆ ಅನುಭವ ಇಲ್ಲಿ ಜಯದೇವ ಹಾಸ್ಪಿಟ್ಲಲ್ಲಿ. ಆ ಉದ್ದೇಶಕ್ಕೆ ಯಾಕೆ ನಾವು ಸಂಘಟನೆಯಲ್ಲೂ ಇರ್ಬೋದು, ನಮ್ಮ ಪರ್ಸ್ನಲ್ಲೂ ನಾವು ನಿಮ್ಮ ಹತ್ರ ಮನವಿ ತಗೋತಾ ಇರೋದು ಏನಕ್ಕೆ ಅಂದರೆ, ಇವತ್ತು ನಮ್ಮ ತಾಯಿ ಚೆನ್ನಾಗಿದ್ದಾರೆ, ಆದರೆ ಅವತ್ತಿನ ದಿನ ನಾವು ಅಷ್ಟು ಗಲಾಟೆ ಮಾಡಲಿಲ್ಲ ಅಂತಂದಿದ್ರೆ ಎಮರ್ಜೆನ್ಸಿ ಕೇರಲ್ಲಿ ಒಬ್ಬರು ಆ ಡಾಕ್ಟ್ರೂ ಇಲ್ಲ ಸರ್, ಬರೀ ನರ್ಸ್ ಮಾತ್ರ ಇದ್ದರು. ಅವತ್ತು ಪ್ರಜ್ಞೆ ಇಲ್ಲದೇ ಇರೋ ಸ್ಥಿತಿಲಿ ನಮ್ಮ ತಾಯಿನ ತಗೊಂಬಂದಂಥ ಸಂದರ್ಭ ಅದು ಏನಾದ್ರು ನಮ್ಮ ಸಂಸ್ಥೆ ಇಲ್ಲ ತಂದಿದ್ದೀವಿ ಸರ್. ತಂದು ವಿವಿಪುರಮಲ್ಲಿ ಕಂಪ್ಲೇಂಟ್ ಆಗಿ ನಮ್ಮ ಮೇಲೂ ಸಿಬ್ಬಂದಿ ವರ್ಗದವ್ರ ಮೇಲೆ ಕೈ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಮಲ್ಲೂ ಮಾತಾಡಿದ್ದುಂಟು ಸರ್. ಇದು ಪರವಾಗಿಲ್ಲ ಬಿಡಿ. ಒಂದೊಂದು ಸಂದರ್ಭದಲ್ಲಿ ಆ ಥರ ಆಗಿರ್ಬೋದು. ನಮಗೆ ಇವಾಗೆಲ್ಲ ಎಚ್ಚರಿಸಿದ್ರೆ ನಾವು ಅದನ್ನೆಲ್ಲ ಎಚ್ಚರಿಕೆ ತಗೊಂಡು ನಾವು ಸರಿ ಮಾಡ್ತೀವಿ.